ವರದ ವಿದ್ಯಾ ಬಂದ ಪ್ರಶ್ನೆ ನನಗ ನಿಮ್ಮ ಮೇಘ ರಾಜ ಕಂದ ಹಾಕ್ಯಾನ ರಾಗ ಈ ಹುಡುಗಿ ಮಾತ್ರ ಬಾಯಿ ಬಾಳ ರಾಗ ಹೆಣ್ಣ ಮೂಗಿನ ಒಳಗ ಮುಗದಣ ಹಾಕಬೇಕ ನೋಡಿಗ ಏ ಬಾಯಿ ಬಹಳ ಬಿಡಬೇಡ ಹುಡುಗಿ ಹೇಳತೀನಿ ಎನ್ನ ಮ್ಯಾಗ ನಮ್ಮ ಅಪ್ಪ ಕಂದ ಹಾಕಿಲ್ಲ ಜಗತ್ತ ಒಳಗ ಏ 27 ನಕ್ಷತ್ರ ಅಲ್ಲ ಹೆಣ್ಣ ಒಂದ ಅಭಿಜಿತ ನಕ್ಷತ್ರ ಗಂಡ ಐತಿ ಹುಡುಗಿ ರಾಗ ಅಲ್ಲಿ ಏಕ ಕಾಲಕ ಕೂಟ ಕೂಡಿತಿ ನೋಡ ಅವಾಗ ಅಲ್ಲಿ ನಕ್ಷತ್ರ ತಿಥಿಯ ಟೈಮ ಸರಿಯ ಇಲ್ಲ ಅವಾಗ ಹುಡುಗಿ ಕಂದ ಹಾಕೈತಿ ನೋಡಾಗ ನಿನ್ನ 27 ನಕ್ಷತ್ರ ಕಂದ ಹಾಕಲಾಗ ಇದು ಅರದ ಹುಡುಗಿಯನ್ನ ಹೊರಗ ಹೊಂಟ ನೋಡಾಗ ಏನ ಪೋಣ ಹಚ್ಚಿ ಪ್ರಶ್ನೆ ಕೇಳತಳ ತಾನವೀಗ ಈ ಕಂಬಗೆ ಹುಡುಗನ ದಡಿಕಿ ಬೆರಸ ಭಾಗ ಒಂದ ಗಜ್ಜಿಗೆ ಹಾದಿ ಹಿಡ್ದಳ ನೋಡ್ರಿ ಚಾಗ ಏ ನಿನಗ ಆಧಾರವಾಗಿ ಹುಡುಗಿ ಹೇಳತೀನಿ ಉತ್ತರ ಈಗ ಎಲ್ಲಿ ಯಾರ ಕಂದ ಹಾಕ್ಯಾರ ಹೇಳ್ತಾರ ತಿಳಗ ಎಲ್ಲಿ ಯಾರ ಕಂದ ಹಾಕ್ಯಾರ ಹೇಳ್ತಾರ ಕೇಳಾಗ ಏ ಹೋತ ಮಾತ್ರ ಎಂದು ಕಂದ ಹಾಕಿಲ್ಲ ನೋಡ ಭೂಮಿ ಹೆಣ್ಣ ಅಡ್ಕಳಿಗೆ ಕಂದ ಹಾಕೈತೆ ಜಗ ನಿನ್ನ ಆಕಳ ಮಡಕ ಎಮ್ಮೆ ಮಡಕ ಹಾಕೈತೆ ರಾಗ ನಿನ್ನ ಹೆಣ್ಣ ವಸ್ತು ಕಂದ ಹಾಕೈತೆ ಜಗ ನನ್ನ ಗಂಡಿಗೆ ಬಂದ ನೀನು ಕಂದ ಹಾಕಿ ಅಂದ ಮ್ಯಾಗ ಏನು ಮಾಡ್ಬೇಕು ಹೆಣ್ಣು ಸರಳವಾಗಿ ಬಿಡುವುದಿಲ್ಲ ನಿಲ್ಲ ಊರಿಗ ಏ ರಾಜ ಇದ್ದವ ಬಂದ ರಾಣಿ ಯಾಕ ಆಗ್ಯಾನ ಎಲ್ಲಿ ರಾಣಿ ಆಗ್ಯನ ವಿದ್ಯಾ ಹೇಳಗ ಆಗ ಮೇಘ ರಾಜ ಬಂದ ಬಿದ್ದನ ಭೂಮಿ ಚಲನಾಗ ಆಗ ಹಣಿಯ ಹಣಿಯ ಕೋಡಿ ಹಳ್ಳ ಸೇರಿದಾಗ ಏ ಹಳ್ಳ ಹಳ್ಳ ಕೋಡಿ ಹುಡುಗಿ ನದಿಯ ಸೇರ್ಯನ ನೋಡಾಗ ನದಿಯ ಕೂಡಿ ಸರೋವರ ಆಗೈತಿ ಒಂದೇ ಕಾಲಾಗ ಏ ಸರವರ ಕೋಡಿ ಸಮುದ್ರ ನಾಥ ನೋಡ
ಗಂಗಾ ಎಲ್ಲಿ ಅದಳ ಹುಡುಗಿ ಹೇಳವ್ವ ನಿನ್ನ ಗಂಗಾ ನಿನ್ನೆ ಹುಟ್ಟಿ ಎಂದ ಕಡದ ನಿನ್ನ ಹೆಣ್ಣ ಎಂದು ದೊಡ್ಡದ ಎಲ್ಲ ಜಗತ್ತದ ಒಳಗ ನಿನಗ ಈಗ ಕುರಾಣದಾಗಿನ ವಿಷಯ ಹೇಳತನ ಕೇಳ ಈಗ ನಮ್ಮ ಅಪ್ಪ ಹೆಂಗ ಸೃಷ್ಟಿ ಮಾಡ್ಯಾನ ಮತ್ತ ಮಗಲಿಗ ಈ ಪೈಲಿ ಪ್ರಥಮದೊಳಗ ಓಮ ಅನ್ನೋ ಶಬ್ದ ಇದ್ದ ಆಗ 5 ತತ್ವ ತಯಾರ ಮಾಡ್ಯಾನ ವಿದ್ಯಾ ಅವಾಗ ಆಗ ಅಕಾರ ಉಕಾರ ಮಕಾರ ಶ್ರೀಕರ ಜಯಕರ ಅವಾಗ ಆಗ ಓಕಾರ ಅನ್ನೋ ಹಂತ ಬೀಜ ಹುಟ್ಟಿದ ಅವಾಗ ಓಕರದಿಂದ ಹುಡುಗಿ ಆಗ ಓ ಅಂತ ಒದರ್ಯಾಡಾಗ ಅಲ್ಲಿ ಆ ಓಮ ಕೋಡಿ ಓಮ ಆಗ ಈ 5 ತತ್ವ ಹೆಂಗ್ ಹುಟ್ಟ್ಯಾವ ಹೇಳ್ತಾನ ಕೇಳ ಪೃಥ್ವಿ ಆಪ ತೇಜ ವಾಯುವ ಆಕಾಶ ತಿಳುಪಾಯಿನ ಮ್ಯಾಗ ಆಗ 5 ತತ್ವದಿಂದ ಏನ ಹುಟ್ಟಾವಾಗ ಆಗ 5 25 ತತ್ವ ಅವಾಗ ಏ 5 25 ತತ್ವದಿಂದ ವಿದ್ಯಾ ಆಗ ಏ ಸ್ಥೂಲ ದೇಹ ತಯಾರ ಮಾಡಿದ ಅವಾಗ ಏ ಪಂಚೇಂದ್ರಿಯ 5 ಎಟ್ಟ ಜ್ಞಾನೇಂದ್ರಿಯ 5 ಆಗ ಕರ್ಮೇಂದ್ರಿಯ 5 ಎಟ್ಟಣ ಶರೀರದ ಒಳಗ ಎನ್ನ ದಶೇಂದ್ರಿಯ 10 ತಯಾರ ಮಾಡ ಅವಾಗ ನಮ್ಮ ಅಪ್ಪಳದಿಂದ ಶರೀರ ನಿರ್ಮಾಣ ಆಗ ಏ ಅಂಡಜ 21 ಪಿಂಡಜ 21 ಜಲಜ ಉದ್ಭುಜ 84 ಲಕ್ಷ ಅವಾಗ ಏ 84 ಲಕ್ಷ ಜೀವರಾಶಿ ಹುಚ್ಚರ ನೋಡ ನಿನ್ನ ಸಿರಿ ಪಾಲ ಏನು ಎಲ್ಲ ಆಗಿನ ಗಳಿಗಾಗ ನಮ್ಮ ಅಲ್ಲ ಒಬ್ಬ ಎದ್ದ ಹುಡುಗಿ ಏಕಾಕಾರಾಗ ಆಗ ನಿರಾಕಾರ ನಿರಂಜನ ಇದ್ದ ಅವಾಗ ಏ ಸ್ಥೂಲ ದೇಹದೊಳಗ 4 ತತ್ವ ಮಾಡ್ಯಾಣ ಹುಡುಗಿ ಆಗ ಹೆಂಗ ಮಾಡ್ಯಾರ ಪರಮಾತ್ಮ ಹೆಂಗ ತಯಾರ ಮಾಡ್ಯಾಣ ಹೇಳ್ತಾರ ಕೇಳಾಗ ಏ ಸ್ಥೂಲ ದೇಹದೊಳಗ 36 ತತ್ವ ಮಾಡ್ಯಾರ ಸೂಕ್ಷ್ಮ ದೇಹದ ಒಳಗ 17 ತತ್ವ ಇಟ್ಟಣದರಾಗ ಎಣ್ಣ ಕಾರಣ ದೇಹದೊಳಗ 7 ತತ್ವ ಅವಾಗ ಎಣ್ಣ ಮಹಾಕಾರಣ ಶೂನ್ಯಾಕರ ಮಾಡ್ಯಾನ ಅವಾಗ
ಹುಡುಗಿ ಶರೀರ ತಯಾರ ಮಾಡ್ಯಾನ ಆಗ ಹೌದು ಹೌದು ಅಲ್ಲಿ ಅಲ್ಲಾದಿನ್ನ ಹೆಂಗ ಹುಟ್ಟಿ ಜನ ಹೇಳ್ತಾರೆ ಆಗ ಏ ಕುರಾಣದಾಗಿನ ಮಾತ ನಿನಗ ಪೂರ್ತಿ ಹೇಳತನ ಕೇಳ ಆಗ ಅದಮ್ಮ ಅನ್ನೋದ ಗೊಂಬಿ ತಯಾರ ಮಾಡಿದ ಅವಾಗ ಆಗ ತನ್ನ ಎಳಿಕಿನ ಎಲುವ ತಗದನ ಆಗಿನ ಗಳಿಗಾಗ 50 ವರ್ಷದ ಹಿಂದಾಗಡೆ ಹೆಣ್ಣ ಸೃಷ್ಟಿ ಆವಾಗ ಏ ನನ್ನ ಎಲಿವಿನದಿಂದ ನಿನ್ನ ಹೆಣ್ಣ ಗೊಂಬಿ ಹುಟ್ಟಿಸಿದಾಗ ಹೌದು ಹೌದು ಅದಕ್ಕ ಹವ ಅಂತ ಹೆಸರ ಎಟ್ಟ ತಂಗಿ ಅವಾಗ ಏ ಎರಡು ಗೊಂಬಿ ಸೃಷ್ಟಿ ಮಾಡ್ಬೇಕಂತ ತಯಾರ ಮಾಡಿದ ಆಗ ಇಬಲಿಸ ದೆವ್ವ ಬಂದ ಕೆಡಿಸತೆ ಆಗಿನ ಗಳಿಗಾಗ ಇದು ಇಬ್ಲಿಸ್ ಅಂದ್ರ ಕನ್ನಡದಾಗ ಹೇಳ್ತನ ಏನನ್ಯಾಗ ಇದಕ್ಕ ದೆವ್ವ ಪಿಸಾಚಿ ಅಂತ ಕರಿಯ ತಾರನ್ಯಾಗ ಏ ನಿನ್ನ ತಿಂಡಿ ಪಾವರ್ ಇದ್ರ ನನ್ನಂಗ ಹಾಡಿ ಹೇಳ ಈಗ ಎಲ್ಲಿ ಅಲ್ಲಕ ಚುಲ್ಲಕ ಮಾತಾಡಬೇಡ ಕೂಡಿನ ಸಭದಾಗ ಏ ಹಾಡಿದ ವಿಷಯ ಹುಡುಗಿ ಸತ್ಯ ಇರಬೇಕ ಹೇಳ್ತಾರ ಕೇಳ ಈಗ ನಿನಗ ಕುರಾಣದಾಗಿನ ವಿಷಯ ಹೇಳಿನ ನೋಡ ಏನ ಮ್ಯಾಗ ಆಗ ಪರಮೇಶ್ವರ ಹಂಚಿಕೆ ಮಾಡ್ಯಾನ ತನ್ನ ಮನದಾಗ ಏನ ಏನ ಮಾಡ್ಬೇಕಂತ ತಗದಾನ ನೋಡ್ರಿ ಅವಾಗ ಏ ತನ್ನ ಹೊಂಕಳ ಒಳಗಿನ ಚೈತನ್ಯ ತಗದ ಏನ ಮಾಡ್ಯಾನ ಆಗ ಏನ್ ಮಾಡಿರಲ್ಲ ಒಂದ ಗಂಡನಾಗಿ ತಯಾರ ಮಾಡ್ಯಾನ ಒಂದೇ ಕ್ಷಣದಾಗ ಏ ಗಂಡನಾಯಿ ತಯಾರ ಮಾಡಿ ಗಿದಮ್ಮ ಅಂತ ಹೆಸರ ಆಗ ನಾಯಿ ನಾಲಿಗೆ ಮ್ಯಾಲ ಬರದ ನೋಡ ಹೆಂಗ ಆಗ ಓಮ ಅನ್ನೋ ಅಂತ ಶಬ್ದ ಬರದ ನಾಲಿಯಾಗ ಆಗ ಎರಡು ಗೊಂಬಿ ತಯಾರ ಮಾಡಿ ಇಟ್ಟ ಅವಾಗ ಏನ ದೆವ್ವ ಹೆಂಗ ಬರ್ತತೆ ಬರ್ಲಿ ಅಂದ ಪರಮಾತ್ಮ ಆಗ ಹೌದಪ್ಪ ಆಗ ದೆವ್ವ ಮಾತ್ರ ಬರಲಿಲ್ಲ ನೋಡ್ರಿ ಆ ಕ್ಷಣದಾಗ ಏ ನಾಯಿ ಯಾಕ ತಯಾರ ಮಾಡ್ಯಾನ ಹೇಳ್ತನ ಕೇಳ ಏನ ನಾಯಿ ಕಣ್ಣಿಗೆ ದೆವ್ವ ಪಿಸಾಚಿ ಕಾಣ್ತಾವ ಜಗತ್ತದ ಒಳಗ ಏನ ತುಡುಗರು ಎಲ್ಲರೂ ಕಾಣತಾರ ನೋಡ ಅದರಾಗ ಏನ ಹುಡುಗಿ ನಿನಗ ಹೇಳ್ತನ ಕೇಳ ಸ್ಟೇಜಿನ ಮ್ಯಾಗ ಏನ ಮಣ್ಣ ಭೂಮಿ ತಲೆ ಮೇಲೆ 5 ಹೊತ್ತ ನಮಾಜ ಈಗ ಹೌದಪ್ಪ ಎಲ್ಲಿ ಹಳ್ಳಿ ಜಿಲ್ಲೆಗ ನಡೆಯತೈತಿ ಜಗತ್ತದ ಒಳಗ ಏ 5 ಹೊತ್ತ ನಮಾಜ ಹೆಂಗ ಮಾಡ್ತಾರ ಹೇಳ್ತಾರ ಕೇಳ ಈಗ
ಪವಿತ್ರ ಮಸೀದಿ ಒಳಗ ಆಗ ನಾಯಿ ಒಂದ ಏನ ಮಾಡದತಿ ಆಗಿನ ಗಳಿಗಾಗ ಅದಕ್ಕ ಓಮ ಅನ್ನಕ ಬರಲಿಲ್ಲ ಹುಡುಗಿ ಆಗಿನ ಗಳಿಗಾಗ ಅಲ್ಲಿ ಹೋಗಿ ನಮಾಜ ಕೊಟ್ಟಾಗ ಏನ ಮಾಡ್ತತಿ ನಾಯಿ ಈಗ ಏದು ಅವ್ವ ಅಂತ ಸೂರ ಹಿಡಿತೈತೆ ಭೂಮಿ ಜಲಿದಾಗ ಏ ವಿದ್ಯಾ ನಿನಗ ಇವನೊಂದ ಮಾತ ಹೇಳ್ತನ ಕೇಳ ಹುಡುಗಿ ಎಲ್ಲ ಪ್ರಾಣಿ ಭೂಮಿಗೆ ತಕ್ ಬಾಯಿ ಮಾಡಿ ಒದರ್ತಾವ ಜಗದಾಗ ಏದು ನಾಯಿ ಯಾಕ ಮ್ಯಾಲ ಮಾಡಿ ಒದರ್ತತಿ ಜಗದಾಗ ಹೆಣ್ಣ ಮುಲ್ಕೋಳಾಗ ದಗದ ಮಾಡ್ತತಿ ನೋಡ್ರಿ ಹೆಂಗ ಏ ಮುಲ್ಕೊಳ ಒಳಗ ಮೂರ ಸುತ್ತ ಹಾಕಿ ಮುಲ್ಕೋತೈತಿ ಈಗ ಇದಕ್ಕ ಎದರ ಶಾಪ ಆಗೈತಿ ಹೇಳ ಹುಡುಗಿ ಏ ನಿನ್ನಂಗ ಹುಡುಗಿ ಚಿಲ್ಲರ ಮಾತಾಡೋದಿಲ್ಲ ಏನೊಂದ ಕುರಾಣ ವಿಷಯ ಹೇಳ್ತನ ಕೇಳ ತಂಗಿ ನಮ್ಯಾಗ ನಿಮ್ಮ ದೊಡ್ಡವ್ವ ಅಂತ ಹೇಳ್ಯಾಳ ಸ್ಟೇಜಿನ ಮ್ಯಾಗ ಇವರ ಅವ್ವ ಮಾತ್ರ ಬರುವುದಿಲ್ಲ ನೋಡ್ರಿ ಹೆಂಗ ಏ ನಿಮ್ಮ ಅವ್ವ ದೊಡ್ಡಕ್ಕಿದ್ರ ವಿದ್ಯಾ ಹೇಳ್ತನ ಕೇಳ ಈಗ ಮುಂದೆ ಅಕ್ಕಿ ಮಸೀದಿ ಒಳಗ ಯಾಕ ಬರುವುದಿಲ್ಲ ಏನ ಬೆಳಗ ನೀನು ಮಸೀದಿ ಒಳಗ ಯಾಕ ಬರುವುದಿಲ್ಲ ಜರ ಕಡತ ಇಸ್ಲಾಂ ಧರ್ಮದೊಳಗ ಹೇಳ್ತನ ಕೇಳ ಯಾರರ ಸತ್ರ ಅಂದ್ರ ದಗದ ಆಕತೆ ಒಳಗಿಂದ ಒಳಗ ಅಲ್ಲಿ ಗಂಡಸರ ಮಾತ್ರ ಹೋಗತಾರ ಸ್ಮಶಾನದ ಕಡೆಗ ನಿಮ್ಮ ಅವ್ವ ಯಾಕ ಬರುದಿಲ್ಲ ಹುಡುಗಿ ಸ್ಮಶಾನದ ಒಳಗ ಏ ನಿಮ್ಮ ಅವ್ವ ದೊಡ್ಡಕ್ಕೆ ಅಂತ ವಾದ ಮಾಡಿ ಸ್ಟೇಜ್ ಮ್ಯಾಗ ನಿನ್ನ ಎದಕ ಬರಂಗಿಲ್ಲ ಹೇಳ ಮುಂದಿನ ಸಮಯಾಗ ಏದು ಅಲದ ಹುಡುಗಿ ಏನೊಂದ ವಿಷಯ ಹೇಳ್ತಾರ ಕೇಳ ಅಲ್ಲಿ ಗೋರಿ ಮ್ಯಾಲ ದಗದ ಮಾಡ್ತಾರ ನೋಡ ಹೆಂಗ ಇಸ್ಲಾಂ ಧರ್ಮದೊಳಗ ಎರಡ ಕಲ್ಲ ಇಡ್ತಾರ ಹೆಂಗ ಒಂದ ಮುಂದ ಇಡ್ತಾರ ಹಿಂದ ಇಡ್ತಾರ ಹೇಳವ್ವ ನನಗ ಏ ತಲಿಯ ಮ್ಯಾಲ ಒಂದ ಇಡ್ತಾರ ಕಾಲ ಮುಂದ ಒಂದ ಇಡ್ತಾರ ಇವನ ಎರಡ ಕಲ್ಲಿನ ಹೆಸರ ಹೇಳಿ ಹೋಗ ಊರಿಗ ಇದು ಅಲದ ಹಿಂದೂ ಧರ್ಮದೊಳಗ ಹೇಳ್ತನ ಕೇಳ ಈಗ ಅಲ್ಲಿ ಮೂರ ಕಲ್ಲ ಇಡ್ತಾರ ಹುಡುಗಿ ಗೋರಿಯ ಮ್ಯಾಗ ಏ ಮುಸ್ಲಿಮ್ಗ ಹಿಂದೂಗೂ ಏನ ವ್ಯತ್ಯಾಸ ಹೇಳವ್ವ ನನಗ
ಹುಡುಗಿ ನಿಮ್ಮ ಊರಿಗ ಏ ನನ್ನ ತೆಕ್ಕಿಗೆ ಬಿದ್ದಿ ಅಂದ್ರ ಹೇಳ್ತಾನ ಕೇಳ ವಿದ್ಯಾ ನಿನಗ ಬಿಡುದಿಲ್ಲ ತಲಿಯ ಮ್ಯಾಲ ಬರಿಯ ಕೊಡ್ತಾನ ಸ್ಟೇಜಿನ ಇಲ್ಲಿ ಏನ್ ಹೇಳ್ತಾಳ ಹುಡುಗಿ ಏನ್ ಹೇಳ್ತಾಳಮ್ಮ ಈಗ ನಿನ್ನ ಪವರ್ ಇದ್ರ ನಿನ್ನ ತಿಂಡಿದ್ರ ಹೌದ ನಿನ್ನ ಕುಬೆ ಇದ್ರ ಹೌದು ಈಗ ಏನ್ ವಿಷಯಗಳನ್ನ ಕೇಳಿಲ್ಲ ಕೇಳೋಲ್ಲ ಈಗ ನೀನು ವಿಷಯ ಕೇಳಿದ ಒಟ್ಟು ಪ್ರಶ್ನೆಗೆ ಉತ್ತರ ಕುಲ್ಲ ಈಗ ಇಸ್ಲಾಂ ಧರ್ಮದಾಗ ಮಸೀದಿ ಒಳಗೆ ಯಾಕೆ ಹೋಗಂಗಿಲ್ಲ ಹೆಣ್ಮಕ್ಳು ಹೌದು ಹೌದು ಇದು ಅಲ್ಲಾರ್ದ ಸ್ಮಶಾನಕ್ಕೆ ಯಾಕೆ ಹೋಗಂಗಿಲ್ಲ ಹೌದು ಇಸ್ಲಾಂ ಧರ್ಮದೊಳಗೆ ಎರಡು ಕಲ್ಲು ಇಡ್ತಾರ ಗೋರಿ ಮ್ಯಾಲ ಎರಡು ಇರ್ತಾವ ಆ ಮ್ಯಾಗಿನ ಮೊದಲೇ ಕಲ್ಲಿನ ಹೆಸರೇನು ಮತ್ತು ತಳಗಿನ ಕಲ್ಲಿನ ಹೆಸರೇನು ಹೌದು ಹೌದು ಹೆಣ್ಮಕ್ಳು ಇದು ಅಲ್ಲಾರ್ದ ಹಿಂದೂ ಧರ್ಮದಾಗ 3 ಕಲ್ಲು ಇಡ್ತಾರ ಮೂರು ಕಲ್ಲು ಆ 3 ಕಲ್ಲಿನ ಹೆಸರು ಏನ್ ಹೇಳ ಇವನು ಹೇಳುದ ಹೇಳಿಕೆರಿಂದ ನಾಳಿಗೆ ಒಟ್ಟು ಬಿಲ ಎತ್ಕೊಂಡು ಹೋಗುದಿಲ್ಲ ಮತ್ ಮ್ಯಾಲ ಬಸವಣ್ಣ ಇಟ್ಟಿರ್ತಾರ ಜರ್ ಕಡ್ತ ನಿನಗೆ ಹೇಳುದು ನೀಗಂಗಿಲ್ಲ ಅಂತ ಹೇಳ ಎಲ್ಲಿ ಕೂಡಿದ ಸಭದಾಗ ಕೈ ಎತ್ತಿ ಹೇಳಿ ಹೋಗುತ್ತ ನನಗೆ ನೀಗಂಗಿಲ್ಲ ಅಂತ ಹೇಳಿ ಸಭದಾಗ ನೀ ಕೈ ಮುಗಿಬೇಕು ಹೌದು ಹೌದು ನಾ ಹೇಳಿನಿ ಎಲ್ಲಿ ಒಟ್ಟು ರೊಕ್ಕ ನೀ ಬಿಟ್ಟು ಹೋಗ್ಬೇಕು ಹೋಗ್ಬೇಕಲ್ಲ ನೀ ನಾನು ತೆಕ್ಕಿಗೆ ಬಿದ್ರ ಮಗಳ ನಿನಗ ನಾಳೆಗೆ ಹೋಗೋ ಹೊತ್ನಾಗ ₹1 ಬಚಾರ್ಸ್ ಕೊಡ ಕಳ್ಸಂಗಿಲ್ಲ ಹಂಗ ನಡ್ಕೋತ ಹೋಗ್ಲಿಕ್ಕೆ ಅಲ್ಲ ಹೇಳ್ತಾಳ ಏನ್ ಹೇಳ್ತಾಳು ನೋಡು ಗಣಪತಿಗೆ ಏನ್ ಹೇಳ್ರಿ ಲೊಟ್ಟು ಪೈಲ್ವನ ಒಂದು ಗುದಿನ್ಯಾಗ ಹೋಗುದು ಒಂದು ಇಲಿ ಅವನು ಸವಾರಿ ಹೆಂಗಾತು ಇಲ್ಲಿ ಹಿಡ್ಕೊಂಡು ಇಲ್ಲಿ ತನ ಹೋಗ್ತೈತಿ ಏನು ಗಣಪತಿ ಸವಾರಿ ಮಾಡ್ಕೊಂಡ ಇಲಿ ಸವಾರಿ ಮಾಡ್ಕೊಂಡು ಹೋಗ್ತಾನ ಇಲಿ ಆಗ್ಬೇಕಾದ್ರೆ ಯಾರು ಶಾಪ್ ಆಗೈತಿ ನಮ್ಮ ದ್ಯಾಮವ್ವ ದುರ್ಗವ್ವ ಕಂಠವ್ವ ಲಕ್ಮವ್ವ ಇವ್ರವು ಎಲ್ಲ ಹುಲಿ ಮೇಲದಾರ ಏನ್ ಹುಚ್ಚೈತಿ ಇದನ್ನೆಲ್ಲ ಹುಲಿ ಮೇಲೆ ಕುಣಿಸ್ತಾವ ನಮ್ಮಪ್ಪ ತಮ್ಮ ಇಲ್ಲಿ ಹೇಳ್ತಾನೆ ಕೇಳ ಹುಡುಗಿ ನಿನಗ ಹೇಳ ಹುಡುಗಿಗೆ ನಿನಗ ಅಧ್ಯಾತ್ಮ ವಿಷಯನ ಬಿಡಿಸಿಕೊಟ್ಟಣ ಹೌದಲ್ಲ ಪುರಾಣದಾಗಿಂದು ಹೇಳಿನಿ ಪಂಚಕರ್ಣನು ಹೇಳಿನಿ ಹೌದಲ್ಲ ನಿನಗೆ ಎಲ್ಲಾ ತರ ನೋಡು ಮತ್ ಇದು ಅಲ್ಲಾರ್ದ ಪುರಾಣದಾಗ ಹೇಳಿನಿ ಕುರಾಣದಾಗ ಎಲ್ಲ ಇಸ್ಲಾಂ ಧರ್ಮದವ್ರಾಗ್ರಿ ಪಾಣಿ ನೀರದಂಗ ಇಲ್ಲಿ ಏನಾಗ್ತಪ್ಪ ಅಂತಂದ್ರ ನಮ್ಮ ಹಿಂದೂ ಧರ್ಮದಾಗ ಏನ್ ಹೇಳ್ತಾರ ಇಲ್ಲಿ ನಾವು ನೀರ್ ಹತ್ತೀವ ಅವರು ಪಾಣಿ ಎತ್ತಾರ ಇಲ್ಲಿ ನಾವು ಪುರಾಣ ಹತ್ತೀವ ಅವರು ಕುರಾಣ ಅತ್ತಾರ ದೋನೋಗೂ ಮತಲಬ್ ಅಂದ್ರ ಪುರಾಣಕ್ಕಿಂತ ಕುರಾಣ ಓದು ಅಂತವ್ರ ಜ್ಞಾನಿಗಳು ಬಹಳ ದೊಡ್ಡವ್ರು ಇರ್ತಾರ ಹೌದಲ್ಲ ತಮ್ಮ ಅದಕ್ಕಾಗಿ ಇಲ್ಲಿ ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಏನ್ ಮಾಡಿದ ಪ್ರಥಮದಾಗ ಗಂಡು ಗೊಂಬಿ ತಯಾರು ಮಾಡಿದ ಹೌದಲ್ಲ ಗಂಡು ಗೊಂಬಿ ತಯಾರು ಮಾಡಿ ಅದಕ್ಕೆ ಅದಮ್ಮ ಅಂತ ಹೇಳಿಕೆರಿಂದ ನಾಮಕರಣ ಇಟ್ಟ ಹೆಸರು ಇಟ್ಟಿಲ್ಲ ಅದಕ್ಕ ನಾಮ ಇಟ್ಟಿಕೆರಿಂದ ಹಿಂದಾಗಡೆ 50 ವರ್ಷದ ಹಿಂದಾಗಡೆ ಏನ್ ಮಾಡಿದ ಈ ಹುಡುಗಿನ ತಯಾರು ಮಾಡಿದ ಮಶಿಬನಾಳ ಹುಡುಗಿನ ಅಂದ್ರೇನು ಹವಾ ಅವಾಗ ಏನ್ ಮಾಡಿದ ಹವಾ ಅಂತ ಹೇಳಿಕೆರಿಂದ ನಾಮಕರಣ ಮಾಡಿದ ಹೌದಲ್ಲ ಇಲ್ಲಿ ನೋಡುವ ಒಂದು ಕಾರಣ ಐತಿ ಹುಡುಗಿ ಮಜ್ಕೂರ ಹೆಂಗ ಇಲ್ಲಿ ನೀನು ನಾನು ಸಹಾಯ ತಗೋಬಾರ್ದತ್ತ ನೀ ಹೇಳಿ ಇಲ್ಲಿ ನಮ್ಮ ಅಪ್ಪ ನಿನಗೆ ಏನ್ ಕೊಟ್ಟಾನು ಏನ್ ಕೊಟ್ಟ ಎಡಕಿನ ಎಲು ತಗದಾನ ಎಡಕಿನ ಎಲು ಹೆಣ್ಣು ತಯಾರು ಮಾಡಿ ಇಲ್ಲಿ ಎಡಕಿನ ಎಲು ಅಂದ್ರೆ ಏನು ಎಲು ಅಂದ್ರೆ ಇದು ಗಂಡಿನ ಆಕಾರದ ಹೌದ ಇದು ಅಲ್ಲದ ಈ ಕೈ ಮುಂದಿನ ಬಳ್ಗಳು ಏನು ಉಗುರದಾವಲ್ಲ ಈ ಉಗುರು ಗಂಡಿನ ಆಕಾರದ ಬಾಯಿ ಒಳಗಿನ ಹಲ್ಲು ಗಂಡಿನ ಆಕಾರದ ಮೇಯಿ ಒಳಗಿನ ರೋಮ ಗಂಡಿನ ಆಕಾರದ ಹೌದು ಇಲ್ಲಿ ನೀ ಏನ್ ಹೇಳ್ತೀನಿ ನನಗ ರಕ್ತ ಚರ್ಮ ಮಾಂಸ ಕಣ್ಣಿಗೆ ಕಾಣೋದು ಅಂತದೆಲ್ಲ ಶೃಂಗಾರ ಹೆಣ್ಣತ್ತ ಹೇಳ್ತಿ ಇದೆಲ್ಲ ಯಾಕ ನಶಿಸಿ ಹೋಗ್ತದ ಮಾಯ ಯಾಕ ಆಗ್ತದ ನಿನ್ನ ರಕ್ತ ಮಾಂಸ ಚರ್ಮ ಉಳಿಬೇಕಾಗಿತ್ತ ಏ ತಂಗಿ ಇಲ್ಲಿ ಹೆಂಗೈತೆ ಅಂದ್ರೆ ನೋಡು ನೀ ಸತ್ತ ಮ್ಯಾಲ ಈಕಿ ವಿದ್ಯಾ ಸತ್ತ ಅಂದ್ರೆ ಏನ್ ಮಾಡ್ತಾರ ಹೋಗಿ ಕೇಳಿದ ಏನ್ ಮಾಡ್ತಾರ ಸ್ಮಶಾನದಾಗ ಹೋಗಿ ಗೋರಿಯಾಗ ಹೋಗಿತಾರ ಹೋಗೋದ ಕೂಡ್ಲೇನ ಅಲ್ಲಿ ಒಂದು ಗಾಳಿ ಬಿಡ್ತೈತಿ ಯಾವ ಗಾಳಿ 3 ದಿನದ ಮೇಲೆ ಏನು ಧನಂಜಯ ಗಾಳಿ ಬಿಡ್ತದ ನೀ ಯಾಕೆ ಹೇಳ್ತೀಯ ಮಸ್ತರ ಆಕಿಗೆ ನೀಗಂಗಿಲ್ಲ ಅದನ್ನ ಒಟ್ಟು ನಾನು ಹೇಳ್ಬೇಕಾಗೈತಿ ಹಿಂಗ ಮತ್ ಇದು ಅಲ್ಲದ ತಾಯಿ ಹೊಟ್ಟೆಗಿದ್ದಾಗ ಬಡಿತೈತಿಪ್ಪ ಅಂದ್ರೆ ಗಾಳಿ ಸೂಕ್ಷ್ಮ ಗಾಳಿ ಬಡಿತದ ಕೂಸು ಹೊರಗೆ ಬಂದ ಕೂಡ್ಲೆ ಹುಟ್ಟಿದ ಕೂಡ್ಲೇನ ಅಲ್ಲಿ ಯಾವ ಗಾಳಿ ಅವಾಗ ಯಾವ್ದು ಹೊಡಿತೈತಿಪ್ಪ ಅಂದ್ರೆ ಪ್ರಸೂತಿ ಗಾಳಿ ಹೊಡಿತದ ನೀ ಸತ್ತ ಮ್ಯಾಲ ಧನಂಜಯ ಗಾಳಿ ಹೊಡಿತದ ಅವಾಗ ಏನಾಗ್ತದ 3 ದಿನದ ಮ್ಯಾಲ ನಿನ್ನ ಶರೀರ ಧನಂಜಯ ಗಾಳಿ ಹೊಡಿತಂದಾಗ ಉಬ್ಬುತ್ತದ ಈಗ ಹವಾ ಹಾಕ್ತಿವ್ರಲ್ಲ ಟ್ಯೂಬಿಗೆ ಹವಾ ಹಾಕಿದ ಕೂಡಲೇ ಟ್ಯೂಬ್ ಹೆಂಗ ಉಬ್ಬುತ್ತದಲ್ಲ ಅಲ್ಲಿ ಒಳಗೆ ಏನಾಗ್ತದ ನಿನ್ನ ಶರೀರ ಉಬ್ಬಿ ಕುಂದಿರ್ತದ ಉಬ್ಬಿ ಹೊಡಿತಂದ್ರ ರಕ್ತ ಮಾಂಸ ಚರ್ಮ ಕಳಿಚಿ ಏನಾಗ್ತದ ಮಣ್ಣು ಪಾಲಾಗಿ ಹೋಗ್ತದ ಇದು ನಾನು ಎಲ್ಲೂ ಯಾಕೆ ಹೋಗಂಗಿಲ್ಲ ಕೊಳೆಯಂಗಿಲ್ಲ ಯಾಕ ಕೂಗ್ಲು ಕೊಳೆಯಂಗಿಲ್ಲ ಬಾಯಾಗಿನ ಹಾಲು ಕೊಳೆಯಂಗಿಲ್ಲ ಉಗುರು ಕೊಳೆಯಂಗಿಲ್ಲ ನಿಮ್ಮ ಅವ್ವ ಯಾಕೆ ದೊಡ್ಡಕ್ಕೆ ಆಗ್ತಾಳ ಜಗತ್ತದಾಗ ಎಲ್ಲೈತಿ ನೀನ್ ಹೆಣ್ಣ ಏನ್ ಹೇಳ್ತಾನೆ ಏನ್ ಹೇಳ್ತಾನೋ ಈ ಸಭಾ ಎಲ್ಲ ಕೂತಿದ ಎಲ್ಲ ಇದು ಹೆಣ್ಣತ್ ಹೇಳ್ತಾನ್ರಿ ಕಣ್ಣಿ ಕಾಲ್ಸುರಿ ಎಲ್ಲ ಹೆಣ್ಣ ಗಿಡಗಂಡಿ ಹೆಂಡಿ ಈ ಮಾಯಕರು ಹೆಣ್ಣ ಹೇಳ್ತಾನ್ರಿ
ಅಲ್ಲ ಎಟ್ರೆ ಹುಚ್ಚಿ ಇರ್ಬೇಕವ ಮಾಸ್ತರ ಇದು ಅಲ್ಲಾರ್ದ ಒಂದು ತಗದಾಗೈತಿ ಮತ್ತೇನ ಯಾಕಂದ್ರೆ ಹಿಂದೂ ಧರ್ಮದಾಗ ಹಾ, ಏನ್ ಮಾಡ್ತಾರ ಹೆಣ್ಮಕ್ಳ ಹಣಿ ಮೇಲೆ ಕುಂಕುಮ ಹಚ್ತಾರ ಹೌದಲ್ಲ ಇಸ್ಲಾಂ ಧರ್ಮದಾಗ ಯಾಕೆ ಕುಂಕುಮ ಹಚ್ಚಂಗಿಲ್ಲ ಹಾ. ಇದು ಯಾವ ಯುಗದಾಗ ಹೋಯ್ತ ಹೌದ್. ಇದನ್ನ ಕುಂಕುಮ ತಂದು ಇಸ್ಲಾಂ ಧರ್ಮದವ್ರು ಕೊಟ್ಟವ್ರು ಯಾರು ಪೈಲೆ ಪ್ರಥಮದಾಗ ನಿನ್ನ ಪವರ್ ಇದ್ರ ಹೌದ್. ನಿನ್ನ ತಿಂಡಿದ್ರ ನಿನ್ನ ಕುಬೆ ಇದ್ರ ಹೌದಾ? ಇದನ್ನ ಹೇಳೋದು ಇವತ್ತಿನ ನಾಳೆಗೆ ರೊಕ್ಕ ತಗೊಂಡು ಹೋಗುದು ಹೌದು, ಇಲ್ಲಿ- ನಿನಗ ನೀಗಂಗಿಲ್ಲ ಅಂತ ನನಗೆ ಶರಣಾಗ ಹಾ. ಇಲ್ಲಿ ಕೂಡಿದಂತ ಸಭಕ್ಕೆ ಒಟ್ಟರಿಗೆ ಶರಣಾಗ ಹೌದು. ಹೇಳಿ ಹೋಗ್ಲಿಕ್ಕಂದ್ರೆ ಇದು ಕಂಬಗಿ ಹುಲಿ ಅದ ತಿಳ್ಕೊಂಡ್ ಬಿಡ ಬರೋಬರ್ಲ ಹೆಂಗ್ರಿ ಹಿರಿಯಾರ ಏ ಬರೋಬರ್ ಈಗ ನೀ ಎಟ್ಟು ಗಚ್ಚಿ ಹಾಕಿ ಅಂದ್ರ ಮಗಳ ಹಾ. ನಿನಗೆ ಬಿಡಂಗಿಲ್ಲ ಯಾಕಂದ್ರೆ ಇಲ್ಲಿ ಇಸ್ಲಾಂ ಧರ್ಮದವ್ರು ಒಟ್ಟರು ಅದಾರ ಎಲ್ಲ ಜಗತ್ತಿನ ಅದ ಇಲ್ಲಿ ಒಟ್ಟರು ಇಸ್ಲಾಂ ಧರ್ಮದ ಮಂದಿ ಕೂಡಿ ಐತಿ ಹೌದ್. ನಿನಗೆ ಕುರಾಣದಾಗಿನ ವಿಷಯ ಕೇಳಿ ಏ ಕೇಳಿ. ಎಲ್ಲ ನಾ ಏನ್ ಕೇಳಿದ ವಿಷಯ ಕೊಟ್ಟು ಉತ್ತರ ಕೊಡ್ಬೇಕು ಹೌದ್. ಎರಡು ಕಲ್ಲಿನ ಹೆಸರೇನ್ ಹಾ. ಮತ್ ಇದು ಅಲ್ಲಾರ್ದ ಇವ್ರು ಸ್ಮಶಾನದಾಗ ಯಾಕೆ ಹೋಗಂಗಿಲ್ಲ ಹಾ. ಮಸೂದಿ ಒಳಗೆ ಯಾಕೆ ಹೋಗಂಗಿಲ್ಲ ಹೌದ್. ಇವ್ರಿಗೆ ಯಾರ ಶಾಪ್ ಆಗೈತಿ ಇದೇ ಧರ್ಮದಾಗ ಯಾರ ಸಲುವಾಗಿ ಹೋಗಂಗಿಲ್ಲ ಹೌದ್. ಇದು ಮುಂದಿನ ಸಂದಿನಾಗ ಪೂಜೆ ಕೇಳಿದ ಡಪ್ ಹೊಡಿಬೇಕು ನೀ ಏ ಹೊಡಿಬೇಕಲ್ಲ ಹೊಡಿಲಿಕ್ಕಂದ್ರ ಮಗಳ ಬಿಡಂಗಿಲ್ಲ ನಿನ್ನ ತಲೆ ಮೇಲೆ ಕಾಲು ಕೊಟ್ಟ ತುಳ್ದ ಹೋಗ್ತಾನೆ ಇಲ್ಲಿ ಏ ತುಳಿದ ಹೋಗ ಮೊದಲು ಅದಕ್ಕಾಗಿ ಮಾಸ್ತರ ಹಾ. ಇರ್ಲಿ ಹಾ. ಏನಪ್ಪಾ ಅಂತಂದ್ರೆ ಏನ್ಪಾ ಬರ್ರಿ ಸರ್ ಹಾ